ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ಈಗ ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ. ಹತ್ತಿರದಲ್ಲೇ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಇದೆ. ಇನ್ನು ಬೇರೆ ಬೇರೆ ಹಬ್ಬಗಳ ಸಾಲು ಸಾಲು ಹಬ್ಬಗಳು ಬರ್ತಾ ಇರ್ತಕ್ಕಂಥದ್ದು. ಸೊ ಇದರಿಂದ ನಿಮಗೆ ಹೊಸ ಹೊಸ ಬಟ್ಟೆಯನ್ನ ತಗೊಳ್ಬೇಕು ಅಂತ ಹುಡುಕ್ತಾ ಇರ್ತೀರಾ. ಹೊಸ ಹೊಸ ಸ್ಯಾರೀಸ್ ಆಗ್ಬೋದು, ಮಕ್ಕಳಿಗೆ ಕಿಡ್ವೇರ್ ಆಗಿರ್ಬೋದು, ಕುರ್ತೀಸ್ ಆಗ್ಬೋದು, ಬೇರೆ ಬೇರೆ ಎಲ್ಲ ಥರದ್ದು ಹುಡುಕ್ತಾ ಇರ್ತೀರಾ. ಸೊ ಇದೆಲ್ಲದು ಒಂದೇ ಕಡೆ ಸಿಗುವಂಗೆ ನಮ್ಮ ರತ್ನಂ ಸ್ಯಾರಿ ಸಿಲ್ಕ್ಸ್ನವರು ಜೊತೆ ಸೇರ್ಕೊಂಡು ನಮ್ಮ ಸಾಯಿ ಈವೆಂಟ್ಸ್ನವರು ತುಮಕೂರು ಕಾರ್ನಿವಲ್ ಅಂತಕ್ಕಂಥ ಒಂದು ಶಾಪ್ ಅನ್ನ ಓಪನ್ ಮಾಡಿದ್ರೆ ಆದಷ್ಟು ಬೇಗ ಹೋಗಿ. ಸೊ ಇಲ್ಲಿ ರತ್ನಂ ಸಿಲ್ಕ್ಸ್ ಆ ಹಾಸನದ ಪ್ರಸಿದ್ಧವಾಗಿರ್ತಕ್ಕಂಥ ನಂಬರ್ 1 ಸಿಲ್ಕ್ ಸ್ಯಾರೀಸ್ ಅನ್ನ ಜನಗಳಿಗೆ ನೀಡ್ತಾ ಇರ್ತಕ್ಕಂಥದ್ದು. ಸೊ ಇವರು ಇಲ್ಲಿ ಬಂದಿದ್ದಾರೆ, ಸ್ಪೆಷಲ್ ಸಿಲ್ಕ್ ಸ್ಯಾರೀಸ್ ಆಫರ್ಗಳನ್ನ ತಂದಿದ್ದಾರೆ. 1,000 ಇಂದ ಹಿಡಿದು 25,000ವರೆಗೂ ಸ್ಪೆಷಲ್ ಆಫರ್ಗಳು ಇಲ್ಲಿ ಇರ್ತಕ್ಕಂಥದ್ದು. ಹಾಸನದ ನಂಬರ್ 1 ರತ್ನಂ ಸ್ಯಾರಿ ಸಿಲ್ಕ್ಸ್ನವರು ಒಂದೇ ಕಡೆಗೆ ಕಾಂಚೀಪುರಂ ಸಿಲ್ಕ್ಸು, ಮೈಸೂರು ಸ್ಯಾರಿ ಸಿಲ್ಕ್ಸು, ಬನಾರಸ್ ಸ್ಯಾರೀಸು ಮತ್ತು ಫ್ಯಾನ್ಸಿ ಸ್ಯಾರೀಸ್ಗಳನ್ನು ಒಂದೇ ಕಡೆಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಆಫರಲ್ಲಿ ಕೊಡ್ತಾ ಇದ್ದಾರೆ, ಯಾರು ಮಿಸ್ ಮಾಡ್ಕೋಬೇಡಿ. ವರಮಹಾಲಕ್ಷ್ಮಿ ಹಬ್ಬ, ಶ್ರಾವಣ, ಗಣಪತಿ, ಗೌರಿ ಗಣೇಶ ಎಲ್ಲದಕ್ಕೂ ಆಗುತ್ತೆ, ಹೋಗಿ. ಜೊತೆಗೆ ಎಕ್ಸಿಬಿಷನ್ ಇದೆ, ಶಾಪ್ ಸೀರೆಗಳು ಬೇರೆ ಬೇರೆ ಥರದವೆಲ್ಲ ಇದ್ದಾವೆ, ಕುರ್ತೀಸ್ ಇದ್ದಾವೆ, ಬೆಡ್ಶೀಟ್ಗಳಿದ್ದಾವೆ, ಜ್ಯುವೆಲರಿ ಇದೆ, ಹ್ಯಾಂಡ್ ಬ್ಯಾಗ್ಸ್ ಇದೆ, ಕಿಡ್ವೇರ್ ಇದೆ. ಈ ಥರದ ಎಲ್ಲ ಐಟಮ್ಗಳು ಒಂದೇ ಕಡೆಗೆ ಸಿಗ್ತಾ ಇರ್ತಕ್ಕಂಥದ್ದು. ಅದೆಲ್ಲಿ ಅಂದರೆ ನಮ್ಮ ತುಮಕೂರಿನಲ್ಲಿ. ಸೊ ನಮ್ಮ ತುಮಕೂರಿನ ಸಿದ್ದೇಶ್ವರ ಕನ್ವೆನ್ಷನ್ ಹಾಲ್ ಹತ್ರ SIT ಮೇನ್ ರೋಡಲ್ಲಿ ಇರ್ತಕ್ಕಂಥ ಸಿದ್ದೇಶ್ವರ ಕನ್ವೆನ್ಷನ್ ಹಾಲಲ್ಲಿ ಈ ಒಂದು ಕಾರ್ನಿವಲ್ ಅನ್ನು ಅರೇಂಜ್ ಮಾಡಿರ್ತಕ್ಕಂಥದ್ದು ತುಮಕೂರಲ್ಲಿ ಬರುತ್ತೆ. ಸೊ ನೀವು ಸಹ ಭೇಟಿ ನೀಡಿ, ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೊಳ್ಬೇಡಿ. ಒಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹಬ್ಬಗಳ ಸಾಲುಗಳಿರೋದ್ರಿಂದ ಒಳ್ಳೆಯ ಆಫರ್ ಅನ್ನು ಅವರು ತಗೊಂಬಂದಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೊಳ್ಬೇಡಿ. ತುಂಬಾ ಕಡಿಮೆ ಬೆಲೆಯಿಂದ ಹೆಚ್ಚಿನ ಬೆಲೆವರೆಗೂ ಒಳ್ಳೊಳ್ಳೆಯ ಡ್ರೆಸ್ಗಳಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ನೋಡ್ಬೋದು ನೀವು. ನೋಡಿ, ಈಗ ಅಲ್ಲಿ ಏನೇನು ಲಭ್ಯ ಇದೆ ಅಂತಕ್ಕಂಥದ್ದು ನಾನು ಎಲ್ಲದು ಒಂದೊಂದಾಗಿ ತೋರಿಸ್ತೀನಿ. ನೀವು ಆದಷ್ಟು ಬೇಗ ಹೋಗಿ ಇಲ್ಲೆಲ್ಲ ಗ್ರ್ಯಾಬ್ ಮಾಡ್ಕೊಳ್ಳಿ. ಸಖತ್ತು ಜನ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಇಲ್ಲಿ. ನೋಡಿ, ನೀವೇ ತೋರಿಸ್ತೀನಿ ಈಗ. ನೋಡಿ, ಇಲ್ಲಿ ತುಮಕೂರು ಕಾರ್ನಿವಲ್ ನಲ್ಲಿ ಏನೇನು ಸಿಗ್ತಾ ಇದೆ ಅಂತಕ್ಕಂಥ ಡೀಟೇಲ್ ಆಗಿ ತೋರಿಸ್ತೀನಿ. ನೀವು ಹೋಗಿ ಬೇಗ ಎಲ್ಲವನ್ನು ತಗೊಳ್ಳಿ. ಚನ್ನಪಟ್ಟಣ ಗೊಂಬೆಯಿಂದ ಹಿಡಿದು ದೊಡ್ಡ ದೊಡ್ಡ ಬಟ್ಟೆಗಳವರೆಗೂ ಎಲ್ಲದೂ ಸಿಗ್ತಾ ಇದೆ. ನೋಡಿ, ಇಲ್ಲಿ ಚನ್ನಪಟ್ಟಣ ಗೊಂಬೆಗಳು ಸಹ ಸಿಗ್ತಾ ಇದೆ, ಮಕ್ಕಳ ಆಟಿಕೆಗಳು ಇರ್ತಕ್ಕಂಥದ್ದು. ಇನ್ನು ಜ್ಯುವೆಲ್ಸ್ಗೆ ಸಂಬಂಧಪಟ್ಟಂತೆ ವೆರೈಟಿ ಆಗಿರ್ತಕ್ಕಂತಹ ಜ್ಯುವೆಲ್ಸ್ಗಳೆಲ್ಲ ಅಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಹೆಣ್ಣು ಮಕ್ಕಳಿಗಂತೂ ಇಲ್ಲಿ ಬೇಕಾಗಿರ್ತಕ್ಕಂತಹ ತುಂಬ ವೆರೈಟಿ ಆಗಿರ್ತಕ್ಕಂಥ ಜ್ಯುವೆಲ್ಸ್ಗಳು, ಬಟ್ಟೆಗಳೆಲ್ಲ ಜಾಸ್ತಿ ಇರೋದೇ ಹೆಣ್ಣು ಮಕ್ಕಳಿಗಲ್ಲಿ. ಗಂಡು ಮಕ್ಳಿಗೆ ಏನೂ ಇಲ್ಲ ಅಲ್ಲಿ, ಗೊತ್ತಾ ಇದೆಯಾ? ಹೆಣ್ಣು ಮಕ್ಕಳಿಗೆ ಜಾಸ್ತಿ ಪ್ರಿಫರೆನ್ಸನ್ನು ಕೊಟ್ಟಿದ್ದಾರೆ. ಇನ್ನು ಡ್ರೆಸ್ಗಳನ್ನು ನೋಡಿ, ಡ್ರೆಸ್ಗಳವೆ ಚಿಕ್ಕ ಮಕ್ಕಳಿಗೂ ಇದ್ದಾವೆ, ದೊಡ್ಡವರು ಇದ್ದಾವೆ. ನೋಡಿ, ಇವೆಲ್ಲ ಚಿಕ್ಕ ಮಕ್ಕಳವು. ನೋಡಿ, ಇವೆಲ್ಲ ಅವರ ಕೈಯಲ್ಲಿ ಹೊಲಿದು ತೊಗೊಂಬಂದಿರ್ತಕ್ಕಂಥವು, ಯಾವ ರೆಡಿಮೇಡ್ ಅಲ್ಲ. ನೀವು ಬೇಕಾದ್ರಲ್ಲೇ ಅವರು ನೋಡಿ, ಇವೆಲ್ಲ ನೋಡಿ ಚಿಕ್ಕ ಮಕ್ಕಳವು ಫ್ರಾಕ್ಸ್ ಎಲ್ಲ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಒಳ್ಳೊಳ್ಳೆಯ ಫ್ರಾಕ್ಸ್ಗಳು, ಬಟ್ಟೆಗಳೆಲ್ಲ ಬಂದಿದ್ವು. ಅವೆಲ್ಲ ಹ್ಯಾಂಡ್ಮೇಡ್ಗಳು, ಎಲ್ಲ ಅವರೇ ಕೈಯಲ್ಲಿ ಹೊಲ್ದಿರೋದು. ನೀವು ಬೇಕಾದ್ರಲ್ಲೇ ಅಳತೆ ತೊಗೊಂಡು ಬೇಕಾದ್ರೆ ಹೊಲ್ದು ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಸೆಲೆಕ್ಷನ್ ಮಾಡೋದು ನಿಮ್ಮದು. ನೋಡಿ, ಇನ್ನು ಜ್ಯುವೆಲ್ಸ್ಗೆ ಸಂಬಂಧಪಟ್ಟದ್ದು ಆರ್ಟಿಫಿಷಿಯಲ್ ಜ್ಯುವೆಲ್ಸ್ಗಳು, ಇವೆಲ್ಲ ತುಂಬ ವೆರೈಟಿ ಆಗಿರ್ತಕ್ಕಂಥದ್ದು. ಅಲ್ಲಿ 50 ರೂಪಾಯಿಂದ ಹಿಡಿದು 60, 100, 150, 250, 300 ಎಲ್ಲದೂ ವೆರೈಟಿ ಆಗಿರ್ತಕ್ಕಂಥ ಜ್ಯುವೆಲ್ಸಲ್ಲಿದೆ. ಇನ್ನಂತೂ ಬಟ್ಟೆ ಅಂತೂ ಕಣ್ಣಿಗೆ ಬೇಕಾದಂಥ ಬಟ್ಟೆ 500, 600, 300 ಈ ಥರನಲ್ಲಿ ಹೆಚ್ಚಿನದಾಗಿ ಹೆಣ್ಮಕ್ಳಿಗೆ ಕುರ್ತಾಸ್ ಇದ್ದು. ಒಂದು ಸೆಟ್ಟು ಅವ್ರು ಹೇಳ್ತಾ ಇದ್ರು 700 ರೂಪಾಯಿ ಒಂದು ಸೆಟ್ಟು ಅಂತ ಹೇಳ್ತಾ ಇದ್ರು. ಸೊ ಈ ಥರ ವೆರೈಟಿ ಆಗಿರ್ತಕ್ಕಂಥದ್ದೆಲ್ಲ ಇದೆ. ನೋಡಿ, ಇನ್ನು ರಿಬ್ಬನ್ಸ್ ಆಗಿರ್ಬೋದು, ಮತ್ತು ಮನೆಗೆ ಬಳಸುವಂತಹ ಕೆಲವೊಂದು ಐಟಮ್ಗಳೆಲ್ಲ ಸಿಗ್ತಾ ಇದ್ದಂಥದ್ದು. ಅಗರಬತ್ತಿನೂ ಇತ್ತು ನೋಡಿ. ಇದು ಮತ್ತೆ ಎಲ್ಲಿ ಹೋದರೂ ಸಹ ಲೇಡೀಸ್ಗೆ ಸಂಬಂಧಪಟ್ಟಂಥ ಬಟ್ಟೆಗಳೇ ಕಾಣ್ತಾ ಇತ್ತು. ಇನ್ನು ಅದನ್ನು ಬಿಟ್ಟರೆ ಇನ್ನೊಂದಿಷ್ಟು ಮನೆಗಳಿಗೆ ಬಳಸುವಂತಹ ಕೆಲವೊಂದು ಜೇನುತುಪ್ಪ ಆಗಿರ್ಬೋದು, ಅಗರಬತ್ತಿಗಳಾಗಿರ್ಬೋದು, ಇವೆಲ್ಲ ಇದ್ದು. ಇನ್ನು ಹ್ಯಾಂಡ್ ಬ್ಯಾಗ್ಸ್ಗಳು ತುಂಬ ಚೆನ್ನಾಗಿದ್ವು ನೋಡಿ. ಹ್ಯಾಂಡ್ ಬ್ಯಾಗ್ಸ್ಗಳು ಕಣ್ಣಿಗೆ ಚುಚ್ತಾ ಇದ್ದಾವೆ ಹಂಗೆ. ಒಂದು ಡಿಸೈನ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಅವೆಲ್ಲ ನೋಡಿ. ಇನ್ನು ಬೆಡ್ಶೀಟ್ಗಳಿದ್ವು, ಹಾಸಿಗೆ ಮೇಲೆ ಹಾಕೋವಂಥವಿದ್ವು, ಒದಿಯುವಂಥವಿದ್ವು, ಎಲ್ಲ ಥರದವು ಇದು ಹ್ಯಾಂಡ್ ಬ್ಯಾಗ್ಗಳು. ನೋಡಿ, ಇಲ್ಲಿ ವೆರೈಟಿ ಆಗಿರ್ತಕ್ಕಂಥ ಹ್ಯಾಂಡ್ ಬ್ಯಾಗ್ಗಳಿದ್ವು. ಇಳಕಲ್ ಸೀರೆನೂ ಸಹ ಬಂದಿತ್ತು ಅಲ್ಲಿ. ಇನ್ನು ವೆರೈಟಿ ಆಗಿರ್ತಕ್ಕಂಥ ಸ್ಯಾರೀಸ್ಗಳೆಲ್ಲ ನೋಡ್ತಾ ಇದ್ದಂಥದ್ದು ಹೆಣ್ಮಕ್ಳು ಎಲ್ಲ ಚೆಕ್ ಮಾಡಿ ರೇಟ್ ಎಷ್ಟು, ಹೇಗೆ, ಕ್ವಾಲಿಟಿ ಏನು ಅಂಥದ್ದೆಲ್ಲವನ್ನು ಚೆಕ್ ಮಾಡಿ. ಡ್ರೆಸ್ಗಳಿಗೂ ಏನು ಕೊರತೆ ಇರಲಿಲ್ಲ, ಕಣ್ಣಿಗೆ ಬೇಕಾ ಡ್ರೆಸ್ ಇದಾವಂತ, ಗೊತ್ತಾಯ್ತಾ? ಇನ್ನು ಹಬ್ಬಗಳು ಬರ್ತಾ ಇದ್ದಾವೆ, ಸಾಲು ಹಬ್ಬಗಳು ಶುರುವಾಗ್ತಾ ಇದ್ದಾವೆ. ಸೊ ನೀವೆಲ್ಲೋ ಹೋಗಿ ಯಾವುದೋ ಅಂಗಡಿಗೆ ತೊಗೊಳೋದಕ್ಕಿಂತ ಇಂಥರ ಹೋಗ್ಬಿಟ್ರೆ ಒಂದೇ ಕಡೆಗೆ ಕಣ್ಣಿಗೆ ಬೇಕಾದ ಎಲ್ಲ ಥರದವು ಸಿಗ್ತವೆ. ನೀವು ಅದಿಲ್ಲ ಅಂದರೆ ಇದಿಲ್ಲ ಅಂದ್ರೆ ಅಂತ ತೊಗೊಳ್ಬೋದು. ಇನ್ನು ಜ್ಯುವೆಲ್ಸ್ಗೆ ಸಂಬಂಧಪಟ್ಟಂತೆ ನೋಡಿ, ಇವೆಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ಗಳು, ಕಿವಿಗೆ ಹಾಕುವಂಥ ಓಲೆಗಳಾಗಿರ್ಬೋದು, ಸರಗಳಾಗಿರ್ಬೋದು,
ನೆಕ್ಲೆಸ್ ಆಗಿರ್ಬೋದು ಎಲ್ಲ ಥರದವು ಇದಾವೆ ನೋಡಿ. ಇವೆಲ್ಲ ಎಷ್ಟೆಷ್ಟು ವೆರೈಟಿ ಇದಾವೆ ನೋಡಿ. ಇನ್ನು ಕೆಲವೊಂದು ಖಾರದ ಪುಡಿ ಇತ್ತು, ರಸಮ್ ಪೌಡ್ರ್ ಇತ್ತು, ವಾಂಗಿಬಾತ್ ಪೌಡ್ರ್ ಇತ್ತು. ಇನ್ನು ಎಲ್ಲರೂ ಸಹ ಹೆಚ್ಚಿನದಾಗಿ ಅಲ್ಲಿ ತೊಗೊಳ್ತಾ ಇದ್ದು ಪುಳಿಯೋಗರೆ ಪೌಡ್ರ್. ಅದನ್ನು ಬಿಟ್ಟರೆ ಇನ್ನು ಶುದ್ಧ ಹರಳೆಣ್ಣೆ ಇದೆ, ಶುದ್ಧವಾಗಿರ್ತಕ್ಕಂಥ ಹರಳೆಣ್ಣೆ ತುಂಬ ಚೆನ್ನಾಗಿದ್ದು ಸೇಲ್ ಆಗ್ತಾ ಇದ್ದಂಥದ್ದು. ಕಲ್ಪಾಮೃತ ಅಂತಕ್ಕಂಥವ್ರು ಆ ಕಂಪ್ನಿಯನ್ನು ನಡೆಸುವಂಥವ್ರು, ಅವರು ತಗೊಂಬಂದಿದ್ದಂಥ ಶುದ್ಧ ಹರಳೆಣ್ಣೆ, ಬೇರೆ ಬೇರೆ ಎಣ್ಣೆಗಳನ್ನೆಲ್ಲ ತಗೊಂಬಂದಿದ್ರು. ಅಡುಗೆಗೆ ಬಳಸುವಂಥದ್ದು, ತಲೆಗೆ ಹಾಕುವಂಥದ್ದೆಲ್ಲ ಎಣ್ಣೆಗಳು ಅಲ್ಲಿದ್ವು. ಚಿಕ್ಕ ಬಾಟ್ಲಿಂದ ದೊಡ್ಡ ಬಾಟ್ಲ್ವರೆಗೂ ಇದ್ದಂಥದ್ದು ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿ ಸೇಲ್ ಆಗ್ತಾ ಇತ್ತು, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇತ್ತು. ಅವ್ರಿಗೂ ಸಹ ಯಾರನ್ನ ಬೇಕಾದ್ರೂ ಆರ್ಡ್ರ್ಗಳು ಬೇಕಾದ್ರೂ ಕೊಡ್ಬೋದು ಅಂತ ಕೇಳ್ತಾ ಇದ್ರು. ಅದಾಗ್ತದೆ ಅದ್ರ ಪಕ್ಕದಲ್ಲೇ ಇನ್ನು ಮತ್ತೆ ಲೇಡೀಸಿಗೆ ಸಂಬಂಧಪಟ್ಟಂತಹ ಡ್ರೆಸ್ಗಳನ್ನು ತೋರಿಸ್ತಾ ಇದ್ರು ನೋಡಿ. ಅಲ್ಲಿ ತೋರಿಸ್ತಾ ಇದ್ರು ಒಂದು ಸೆಟ್ಟಿಗೆ 500 ರೂಪಾಯಿ, 600 ರೂಪಾಯಿ, 700 ರೂಪಾಯಿ, 1000 ರೂಪಾಯಿ ಹೀಗೆಲ್ಲ ಇದೆ ಅಲ್ಲಿ. ಇನ್ನು ಅದನ್ನು ಬಿಟ್ಟರೆ ಇನ್ನು ರತ್ನಂ ಸಿಲ್ಕ್ಸ್ದವರು ಆಫರು ಅಂದ್ರೆ ಆಫರ್ ಮೇಲೆ ಆಫರು. ಅಲ್ಲಿರ್ತಕ್ಕಂಥದ್ದು ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಇದ್ದಂಥದ್ದು, ಮತ್ತೊಂದು ಬೇರೆ ಬೇರೆ ಎಲ್ಲ ಥರದ್ದು ಸ್ಯಾರೀಸ್ಗಳನ್ನು ಅವರು ಅಲ್ಲಿ ಒಂದೇ ಕಡೆಗೆ ಇಟ್ಟಂಥದ್ದು. ಜನವೋ ಜನ ನೋಡಿ, ಅಲ್ಲಿ ಜನವೋ ಜನ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ದಂಥದ್ದು. ತುಂಬ ಜನ ಕಿಕ್ಕಿರಿದು ಬಂದಂಥದ್ದು. ಕಾಲು ಇಡೋದಕ್ಕೆ ಜಾಗ ಇಲ್ಲ. ಅದು ಕನ್ವೆನ್ಷನ್ ಹಾಲ್, ಓಪನ್ ಏರಿಯಾ ಅಲ್ಲ, ಸ್ವಲ್ಪ ಸ್ಪೇಸ್ ಕಡಿಮೆ ಇತ್ತು. ಅದರಿಂದ ಅಲ್ಲೆಲ್ಲದು ಸಹ ನೋಡಿ, ಮೈಸೂರು ಸಿಲ್ಕ್ ಇದೆ, ಕಾಂಚೀಪುರಂ ಸಿಲ್ಕ್ ಇದೆ, ಎಲ್ಲದು ಇತ್ತು. ಇನ್ನು ಹಳೆಯ ಜರಿ ಸೀರೆಗಳನ್ನ ಖರೀದಿಸಿ ಮಾಡುವಂಥ ಅಲ್ಲೇ ಸ್ಪಾಟ್ ಕ್ಯಾಶ್ ಹಳೆಯ ರೇಷ್ಮೆ ಸೀರೆಗಳು ನೋಡಿ. ಅವ್ರು ಯಾರೋ ತೊಗೊಂಬಂದಿದ್ದಾರೆ, ಅವ್ರು ತೊಗೊಂಬಂದಿರ್ತಕ್ಕಂಥವ್ರನ್ನೆಲ್ಲ ಚೆಕ್ ಮಾಡಿ ಅವ್ರು ತೊಗೊತಾ ಇದ್ದಾರೆ ನೋಡಿ. ಒಂದು ಸೀರೆಗೆ ಎಷ್ಟು ಹಳೆಯ ರೇಷ್ಮೆ ಸೀರೆ ಕೊಟ್ಟರೆ ದುಡ್ಡು ಕೊಡ್ತಾರೆ ಅಂತ ಇತ್ತೀಚೆಗೆ ಭಾಳ ಸುದ್ದಿ ಆಗ್ತಾ ಇದೆಯಲ್ಲ, ಇಲ್ಲೇ ಇದೆ ನೋಡ್ತಾಯ್ತಾ, ಎಲ್ಲೋ ಹೋಗ್ಬೇಡಿ, ಇಲ್ಲೇ ಇದೆ, ಯಾರನ್ನಿದ್ರೆ ತೊಗೊಂಬನ್ನಿ, ಅಲ್ಲೇ ಸ್ಪಾಟ್ ಕ್ಯಾಶ್ ಕೊಡ್ತಾರೆ ಅವರು. ಇನ್ನು ಅದನ್ನು ಹೊರತುಪಡಿಸಿ ಇನ್ನು ಜ್ಯುವೆಲ್ಸ್ಗಳು ನೋಡಿ, ಇಲ್ಲಿ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ಗಳು, ಸಣ್ಣ ಪುಟ್ಟವು ಸರ, ಬಳೆ ಎಲ್ಲವೂ ಇದ್ದು. ಇನ್ನು ಮಕ್ಕಳ ಆಟಿಕೆಗಳು ಇದ್ದಾವೆ ಕೆಲವೊಂದು ನೋಡಿ. ಇಲ್ಲಿ ಚಿಕ್ಕ ಪುಟ್ಟ ಆಟಿಕೆಗಳು ಸಹ ಮಕ್ಕಳಿಗೆ ಸಂಬಂಧಪಟ್ಟಂಥವು, ಬರೆಯೋದಕ್ಕೆ ಜಾಮಿಟ್ರಿ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಚಿಕ್ಕ ಪುಟ್ಟ ಕಾರ್ಗಳಾಗಿರ್ಬೋದು, ಇವೆಲ್ಲವೂ ಅಲ್ಲಿ ಅವೈಲೇಬಲ್ ಇದ್ದಂಥದ್ದು ನೋಡಿ. ಇಲ್ಲಿ ಈ ಥರ ಇನ್ನು ಮತ್ತೆ ಜ್ಯುವೆಲ್ಸ್ಗಳ ಕಣ್ಣಿಗೆ ಬಿದ್ದಿದ್ದಂಥದ್ದು, ಆ ಕಡೆಗೆ ಬಳೆ ಬ್ಯಾಂಗಲ್ಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಮತ್ತೊಂದೆಲ್ಲ ವೆರೈಟಿ ಆಗಿರ್ತಕ್ಕಂಥವು ನಾನು ಅಲ್ಲಿ ತೊಗೊಂಬಂದಿದ್ದಂಥದ್ದು ನೋಡ್ಬೋದಾಗಿದೆ ನೀವೇ. ಎಲ್ಲ ತುಂಬ ಕಡಿಮೆ ಬೆಲೆ, ಏನಂತಹ ತುಂಬ ಜಾಸ್ತಿ ಬೆಲೆ ಇಲ್ಲ ನೋಡಿ. ಇನ್ನು ಲಿಫ್ಟಿಗೆ ಸಂಬಂಧಪಟ್ಟಂತೆ ನೋಡಿ, ಅಲ್ಲಿ ತುಂಬ ವೆರೈಟಿ ಆಗಿರ್ತಕ್ಕಂಥ ಲಿಫ್ಟಿಕ್ ಐಟಮ್ಸ್ಗಳೆಲ್ಲ ಅಲ್ಲಿ ಬಂದಿದ್ದಂಥದ್ದು ನೋಡ್ತಾ ಇದ್ದಾರೆ ನೀವು ನೋಡಿ. ಇಲ್ಲಿ ಇನ್ನು ವಾಚ್ಗಳು ಇದ್ವು, ಅಲ್ಲಿ ಲೇಡೀಸ್ ವಾಚ್ ಇದ್ದಾವೆ, ಜೆಂಟ್ಸ್ ವಾಚ್ ಇದ್ದಾವೆ, ಎಲ್ಲ ಥರದವು ವಾಚ್ಗಳು ಅವೈಲೇಬಲ್ ಇದ್ವು. ಸೊ ಅವುಗಳಿಗೆ ಸಂಬಂಧಪಟ್ಟಂಥ ಪ್ರೈಸ್ಗಳನ್ನೆಲ್ಲ ಕೇಳಿ ತೊಗೊಂಡು 500 ರೂಪಾಯಿ, 600 ರೂಪಾಯಿ, 1000 ರೂಪಾಯಿ ಇಷ್ಟರೊಳಗೆ ಇದ್ದಂಥವೆಲ್ಲವು ತುಂಬ ಚೆನ್ನಾಗಿ ಸೇಲ್ ಆಗ್ತಾ ಇದ್ದಂಥದ್ದು. ಇನ್ನು ಹ್ಯಾಂಡ್ಮೇಡಲ್ಲಿ ಬಂದಿರತಕ್ಕಂಥ ಕೆಲವೊಂದು ನೋಡಿ, ಇಲ್ಲಿ ಮರದ ಬ್ರಷ್ಗಳಿದ್ದಾವೆ, ಟೀ ಕುಡಿಯೋಂಥ ಕಪ್ಪುಗಳಿದ್ವು ನೋಡಿ. ಇವೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ ನೋಡಿ. ಇವು ಮರದಲ್ಲಿ ಬ್ರಷ್ಗಳನ್ನು ಹಲ್ಲುಜ್ಜೋದಕ್ಕೆ ಮಾಡಿದಂಥ ಬ್ರಷ್ಗಳು. ಅದೇ ಮರದ ಬಾಚಣಿಗೆಗಳಿದ್ವು ನೋಡಿ. ಇಲ್ಲಿ ಬಾಚಣಿಗೆಗಳೆಲ್ಲ ಇದ್ದಾವೆ, ವೆರೈಟಿ ಆಗಿರ್ತಕ್ಕಂಥ ಸಣ್ಣ ಪುಟ್ಟವೆಲ್ಲ. ಇನ್ನು ಗೋಬಿ ಮಂಚೂರಿಯನ್ನು ಮಾಡುವಂಥ ಪುಡಿನೂ ಸಹ ಬಂದಿತ್ತು. ಅದೊಂದು ಪ್ಯಾಕ್ ತಗೊಂಡ್ಬಿಟ್ಟು ಗೋಬಿ ಮಂಚೂರಿ ಕಲಸಿ ಹಾಕ್ಬಿಡೋದು, ಇವೇನು ಹೆಚ್ಚಿಗೆ ಮಾಡೋಂಗಿಲ್ಲ. ಇನ್ನು ಹ್ಯಾಂಡ್ ಬುಕ್ಸ್ಗಳು ಬಂದಿದ್ದು ಮಕ್ಕಳಿಗೆ ಬರೆದು ಅಳಿಸುವಂಥ ಕನ್ನಡ ವರ್ಣಮಾಲೆ, ಇಂಗ್ಲೀಷ್ ನಾವು ಆಲ್ಫಾಬೆಟ್ಸ್ ಆಗಿರ್ಬೋದು, ಎಲ್ಲವೂ ಪುನಃ ಬರೆಯಬಹುದಾದಂಥ ಪುಸ್ತಕಗಳು, ವರ್ಕ್ ಬುಕ್ಗಳು ಅಂತ ಕರಿಬೋದು. ಅವನ್ನ ಡಿಸ್ಕೌಂಟ್ ಸೇಲಲ್ಲಿ ಅವರು ಮಾರ್ತಾ ಇದ್ದಂಥದ್ದು ನೋಡ್ತಾ ಇದ್ವಿ. ಒಳ್ಳೆ ರೆಸ್ಪಾನ್ಸ್ ಇತ್ತು. ಚಿಕ್ಕ ಮಕ್ಕಳಿರೋನ ಎಲ್ಲರೂ ಅವನ್ನ ತೊಗೊಳ್ತಾ ಇದ್ದಂಥದ್ದು ನೋಡಿ. ಇನ್ನು ರತ್ನಂ ಸಿಲ್ಕ್ಸ್ ಅವ್ರಿಗಂತೂ ಅವ್ರಿಗೆ ಪುರ್ಸತ್ತೇ ಇಲ್ಲ. ಅಲ್ಲಿ ತೋರಿಸ್ತಾ ಇದೆ ನೋಡಿ, ಸೀರೆಯನ್ನು ಯಾರ್ಯಾರಿಗೆ ಬೇಕು ಅಂತ ಅಲ್ಲಲ್ಲೇ ತೋರಿಸ್ತಾ ಇದ್ದಂಥದ್ದು. ಇನ್ನು ಮತ್ತೆ ಕಾಣ್ತಾ ಇರೋದಲ್ಲಿ ನೋಡಿ, 100 ರೂಪೀಸಿಗೆ ಇಯರಿಂಗ್ಸ್ಗಳು, 150 ರೂಪಾಯಿಗೆ ಇಯರಿಂಗ್ಸ್ಗಳು. ಅವುಗಳ ಕ್ವಾಲಿಟಿ ಮೇಲೆ ಮತ್ತು ಸೈಜ್ ಮೇಲೆ ಎಲ್ಲದು ವೆರೈಟಿ ಆಗಿರ್ತಕ್ಕಂತಹ ಆಭರಣಗಳೆಲ್ಲ ಇದ್ದಂಥದ್ದು. ಎಲ್ಲ ಆರ್ಟಿಫಿಷಿಯಲ್, ಇವು ಯಾವ ಒರಿಜಿನಲ್ ಅಲ್ಲ. ನೋಡ್ತಾ ಇದ್ರೆ ನೀವೇ ಹೇಗಿದ್ದಾವೆ ಅಂತಕ್ಕಂಥದ್ದು. 100 ರಿಂದ 150 ರೂಪಾಯಿ ಅವುಗಳಿಗೆ ಸಂಬಂಧಪಟ್ಟಂಥ ಚೆನ್ನಾಗಿದ್ದಂಥದ್ದು, ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿತ್ತು. ಇನ್ನು ಬಟ್ಟೆಯಲ್ಲಿ ಕಲೆ ಇರುತ್ತೆ ನೋಡಿದ್ರಲ್ಲ, ಆ ಕರೆ ಅಂತ ಕರಿತೀವಿ, ಅದೇನೋ ಲಿಕ್ವಿಡ್ ಥರ ತಂದಿದ್ರು. ಸೊ ಅದನ್ನು ಅಲ್ಲೆಲ್ಲ ಡೆಮೋ ಸಹ ತೋರಿಸ್ತಾ ಇದ್ರು, ಚೆನ್ನಾಗಲ್ಲೂ ರೆಸ್ಪಾನ್ಸ್ ಇತ್ತು, ಎಲ್ಲ ತೊಗೊಳ್ತಾ ಇದ್ದಂಥದ್ದು. ಮತ್ತು ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ. ಇನ್ನು ಹೊರಭಾಗದಲ್ಲಿ ಬಂದರೆ, ಹೊರಭಾಗದಿಂದನೂ ಸಹ ಇದು ಕಾರ್ನಿವಲ್ ಅರೇಂಜ್ ಮಾಡಿದ್ದಂಥದ್ದು. ಅಲ್ಲಿ ಚಾಪರ್ ಸಹ ಇಟ್ಟಿದ್ರು, ತರಕಾರಿ ಹಚ್ಚೋದಕ್ಕೆ ಬಳಸುವಂಥ ಚಾಪರ್ಗಳು ಇದ್ವು ನೋಡಿ. ಅಲ್ಲಿ ಅವರು ಎಲ್ಲ ತೊಗೊಳ್ತಾ ಇದ್ದಾರೆ ನೋಡಿ. ಯಾವ ಥರ ಕಟ್ ಮಾಡಿದೆ ನೋಡಿ, ನೋಡಿವೆ ಚಾಪರ್ಗಳು. ನೀವು ಯಾವುದೇ ತರಕಾರಿಯನ್ನು ನೀಟಾಗಿ ಅದನ್ನು ಸಿಪ್ಪೆ ಬಿಡಿಸಿ ಅದರೊಳಗೆ ಹಾಕ್ಬಿಟ್ಟು 2 ಸರಿ ಪ್ರೆಸ್ ಮಾಡಿದರೆ ಸಾಕು, ಎಲ್ಲ ಪುಡಿ ಆಯ್ತು ನೋಡಿ. ಈ ಥರ ಪುಡಿ ನಮಗೆ ಬೇಕಾದಂಥ ಸೈಜಿಗೆ ಅವನ್ನ ಕಟ್ ಮಾಡ್ಕೊಳ್ಬೋದಾಯ್ತು. ಇನ್ನು ಬ್ರೆಡ್ ಗುಲ್ಕನ್ನಿಗೆ ಸಂಬಂಧಪಟ್ಟಂಥ ಐಟಮ್ಗಳೆಲ್ಲ ಬಂದಿದ್ದು ನೋಡಿ. ಈ ಥರ ಎಲ್ಲ ಚಾಟ್ಸ್ಗಳು ಸಹ ಚೆನ್ನಾಗಿದ್ವು, ಎಲ್ಲ ಥರದ ಚಾಟ್ಗಳಿದ್ವು. ಸೊ ಹೀಗೆಲ್ಲ ತುಮಕೂರು ಕಾರ್ನಿವಲಲ್ಲಿ, ಸಿದ್ದೇಶ್ವರ ಕನ್ವೆನ್ಷನ್ ಹಾಲಲ್ಲಿ ಇದೆಲ್ಲ ತುಂಬ ನಡೀತಾ ಇದೆ, ಇನ್ನೂ ನಡೆಯುತ್ತೆ. ಆದಷ್ಟು ಬೇಗ ಹೋಗಿ ನೀವು ಎಲ್ಲ ನಿಮಗೆ ಬೇಕಾದಂತಹ
ರತ್ನಂ ಸಿಲ್ಕ್ಸ್ ಒಳ್ಳೆ ಆಫರ್ಗಳನ್ನು 500 ರೂಪಾಯಿಂದ 1000 ರೂಪಾಯಿಂದ 1500 2000 ಈಗೆಲ್ಲ ಒಳ್ಳೊಳ್ಳೆ ಸ್ಯಾರಿಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ವರಮಹಾಲಕ್ಷ್ಮಿ ಹಬ್ಬ ಇದೆ, ಬೇಕಾಗುತ್ತೆ. ದೇವರಿಗಾದರೂ ಆಗ್ಬೋದು, ನಿಮಗೆ ನೆಂಟರಿಗೆ ಕೊಡೋದಾಗ್ಬೋದು, ನಿಮ್ಗಾದರೂ ಆಗ್ಬೋದು. ಸೊ ಒಳ್ಳೆ ಆಫರ್ ಇದ್ದಾಗ ತೊಗೊಂಡ್ಬಿಡ್ಬೇಕು. ಸೊ ಅದರಿಂದ ನೀವು ಬೇಗ ಬೇಗ ಎಲ್ಲವನ್ನು ತಗೊಳ್ಳಿ. ಒಳ್ಳೆ ಆಫರ್ ಇದ್ದಂಥ ಸಂದರ್ಭದಲ್ಲಿ ಬರೀ ಸ್ಯಾರಿ ಎಲ್ಲ ಡ್ರೆಸ್ಗಳು ಇದ್ದಾವೆ, ಕುರ್ತೀಸ್ ಇದೆ, ಚೂಡಿದಾರ ಇದೆ, ಎಲ್ಲ ಥರದವು ಇದ್ದಾವೆ. ಸೊ ಅದರಿಂದ ಬೇಗ ಬೇಗ ಹೋಗಿ ಗ್ರ್ಯಾಬ್ ಮಾಡ್ಕೊಳ್ಳಿ. ತುಂಬ ದಿನ ಇರೋದಿಲ್ಲ, ಆದಷ್ಟು ಬೇಗ ಹೋದಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ಸಿಗ್ತವೆ. ಇಲ್ಲಾಂದರೆ ಎಲ್ಲರೂ ಬಾಚಿದ್ದಾರೆ, ತುಂಬ ಜನ ಕಿಕ್ಕಿರೋದು ಜನ ನೋಡ್ತಾ ಇದ್ರಲ್ಲಿ ಎಷ್ಟು ಜನಗಳಲ್ಲಿ ಇದ್ದಾರೆ ಅಂತಕ್ಕಂಥದ್ದು. ಸೊ ಅದರಿಂದ ಆದಷ್ಟು ಬೇಗ ಹೋದರೆ ನಿಮ್ಗೆ ಸಿಗ್ತವೆ. ಸೊ ಇದು ತುಮಕೂರಿನಲ್ಲಿ ಅರೇಂಜ್ ಆಗಿರ್ತಕ್ಕಂತಹ ಇದು ತುಮಕೂರು ಕಾರ್ನಿವಲ್ ಪ್ರೋಗ್ರಾಮು. ಸೊ ಇದಿಷ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.